ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಚಾಲನೆ ನೀಡಿ ಈ ಒಂದು ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಯ ಯಶಸ್ಸಿನ ಗುಟ್ಟು ಹಾಗೂ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು. ಅದೇ ರೀತಿ ವೃಷಭಾವತಿ ನದಿ ಉಗಮ ಸ್ಥಾನದ ಅಭಿವೃದ್ಧಿಯ ಬಗ್ಗೆ ಅಲ್ಲಿನ ಸ್ಥಳೀಯರು ಹಾಗೂ ಶಾಸಕರು ಈ ಒಂದು ನೆಲೆಗಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕೆಂಬ ಒಂದು ಮನವಿಯನ್ನು ಸಹ ಡಿ.ಕೆ. ಶಿವಕುಮಾರ್ ಅವರ ಸಲ್ಲಿಸಲಾಯಿತು. ಅದಕ್ಕೆ ಅವರು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಲಾಗಿದೆ. ಮಹಾನಗರ ಪಾಲಿಕೆಯಲ್ಲಿ ಇದು ಸಾಧಾರಣದ ದೀಪವಲ್ಲ. ನಾವೆಲ್ಲ ಕೈ ಜೋಡಿಸಬೇಕು, ಸಹಕರಿಸಬೇಕು. ಈ ಬೆಂಗಳೂರಿನ ಬೇರೆ ರೀತಿಯಲ್ಲಿ, ವಿಶೇಷವಾದ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ. ಮ್ಯಾನ್ ವಿತ್ ಅಕ್ಕಪಕ್ಕ ಆಸುಪಾಸುಗಳನ್ನೆಲ್ಲ ಇದನ್ನ ನೆರವೇರಿಸಿದ್ದಾರೆ. ನಮ್ಮ ವಾಲಂಟಿಯರ್ಸ್ ಕಳ್ಳಕಾಯಿ ಅಂತ ಯಾವುದೇ ಅದಕ್ಕೆ ಹೇಳ್ತಾರೆ ಟೀ ನಾನು ತಗೊಂಡಿರ್ತೀನಿ. ಎಲ್ಲ ಅವ್ರು ಹೇಳಿದ್ದ ಮಾತು ಕೆಲಸ ಶಾಶ್ವತವಾಗಿ ಉಳಿಯುತ್ತೆ. ಇದೀಗ ಎಲ್ಲರೂ ಬಸವಣ್ಣನಿಗೆ ಒಂದು ಪುನೋದ್ಧಾರ ಮಾಡಿದ್ದಾರೆ. ಅದಕ್ಕೆ ಮೇಯರ್ ನಾಗರಾಜ್ ಅವರು ಬಿಡುಗಡೆ ಮಾಡಿದ್ದಾರೆ. ಪರಿಪೂರ್ಣ ಪಾಠ ಇದೆ. ನೀವೆಲ್ಲ ತಗೊಂಡು ಓದಿದ್ರೆ ಕ್ಷೇತ್ರ ಎಂಥದ್ದು ನಾವು ಯಾಕೆ ಬರಬೇಕು ಅಂತ ಹೇಳ್ತಾಗುತ್ತೆ. ಇದರಲ್ಲಿ ಒಂದು ಸಣ್ಣ ವಿಚಾರವನ್ನು ಮುಂದೆ ಇಟ್ಬಿಟ್ಟು ಮಾತನ್ನ ಇಷ್ಟಪಡ್ತೇನೆ. ಬಂದವರು ಈ ಕ್ಷೇತ್ರದಲ್ಲಿರ್ತಕ್ಕಂಥವರು, ಈ ಹಿಂದೆ ಗುರುನಾಯಕರು ಎಲ್ಲ ಈ ಆಳಿರತಕ್ಕಂಥವರು ಇಲ್ಲಿ ಗಣಪತಿ ಪೂಜೆಯನ್ನು ಮಾಡಿ, ಬಸವಣ್ಣನ ಪೂಜೆ ಮಾಡಿ, ಶಿವಪೂಜೆ ಮಾಡಿದ ಫೋಟೋಗಳು ಭಾವಚಿತ್ರಗಳು ಇಲ್ಲೇ ಇದ್ದಾರೆ. ಆದ್ರಿಂದ ಏನಪ್ಪಾ ಅಂದ್ರೆ ಭಕ್ತರಾದಿಯಾಗಿ ನಮ್ಮ ಶಿಷ್ಯರು ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು, ನಮ್ಮ ಮಗನ ಸಮಾನಾಗಿರ್ತಕ್ಕಂಥ ಶಿವಕುಮಾರ್ ಕೂಡ ಅದೇ ರೀತಿ ಕಡಿಬೇಕು ಅಂತ ನನ್ನ ಭಾವನೆ. ಈ ಕ್ಷೇತ್ರಕ್ಕೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸ್ಥಳೀಯ ನೋಡಿ ಕಡಲೆಕಾಯಿಗೆ ಚಿತ್ರೀಕರಿಸ್ತಾ ಇರ್ತಾರೆ. ತೊಂದರೆ ಆಗುವುದು ಬೇಡ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕಡಲೆಕಾಯಿನ ಹಂಚುತ್ತಾ ಅವರ ಪ್ರೀತಿಯನ್ನು ಈ ಬಾರಿ ಒಂದು ಸಂತೋಷದ ವಿಚಾರ ಅಂದರೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಚಯ ಆಗಿರೋದು ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಅವರಿಗೊಂದು ನೆನಪಿನ ಕಾಣಿಕೆಯಲ್ಲಿ ಕಡಲೆಕಾಯಿ ತಗೊಂಡು ನೀವಲ್ಲಿ ಹೋಗ್ಬೇಕು. ಐತಿಹಾಸಿಕ ಕಡಲೆಕಾಯಿ ಪರಿಷೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಈ ಭಾಗದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿರ್ತಕ್ಕಂಥದ್ದು. ಹಿಂದೆ ಈ ಕಡಲೆಕಾಯಿ ಪರಿಷೆಯ ಈ ಬಾರಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಅರಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಮತ್ತು ಮಹಾನಗರ ಪಾಲಿಕೆಯಿಂದ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಈ ಕಡಲೆಕಾಯಿ ಪರಿಷೆ ಕೊಟ್ಟಿದ್ದಾರೆ. ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಸ್ಮರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಬೇಕು. ಯಾಕೆಂದರೆ ಈ ಪರಿಷೆಯಲ್ಲಿ ಸುಮಾರು 7-8 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ 4 ದಿವಸಗಳಲ್ಲಿ ಬರೋರಿದ್ದಾರೆ. ಕಡೆ ಕಾರ್ತಿಕ ಸೋಮವಾರ ಮತ್ತು ಮಂಗಳವಾರ ಪರಿಷೆ ನಡೆದರೂ ಕೂಡ ಅದಕ್ಕೆ ಹಿಂದಿನ 2 ದಿನಗಳು ಮತ್ತು ಮುಂದೆ 2 ದಿನ ಈ ಭಾಗದ ಜನ ಇಲ್ಲಿ ಆಗಮಿಸೋರಿದ್ದಾರೆ.
ಈ ಒಂದು ಹಳೆಯ ಇತಿಹಾಸದ ಸೊಗಡನ್ನು ಜ್ಞಾಪಿಸ್ತಕ್ಕಂತಹ ಈ ಒಂದು ಜಾತ್ರಾ ಉತ್ಸವ. ಬೆಂಗಳೂರಿನಲ್ಲಿ 2 ಉತ್ಸವಗಳು ಅತ್ಯಂತ ವಿಜೃಂಭಣೆಯಾಗಿ ನಡೆಯುತ್ತೆ. ಒಂದು ಬೆಂಗಳೂರಿನ ಕರಗ, ಅದನ್ನು ಬಿಟ್ಟರೆ ಈ ಕಡಲೆಕಾಯಿ ಪರಿಷೆ. ಇವತ್ತು 2008ರಿಂದ ಇದಕ್ಕೆ ಒಂದು ವಿಶೇಷವಾದಂತಹ ಆಯಾಮವನ್ನು ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ದ್ವಾರಕನಾಥ್ ಗುರುಜಿಯವರು ಹೇಳಿದರು, ಅಕ್ಕಪಕ್ಕದ ಹಳ್ಳಿಗಳದು ಸುಂಕೇನಹಳ್ಳಿ ಆಗಿರ್ಬೋದು, ಕನಕನಪಾಳ್ಯ ಆಗಿರ್ಬೋದು, ಅಥವಾ ಹೊಸಕೆರಳ್ಳಿ ಆಗಿರ್ಬೋದು, ಗವಿಪುರ ಆಗಿರ್ಬೋದು, ಹೀಗೆ ಎಲ್ಲ ಭಾಗದ ನಾಗವಾಗಿ ಮಾಗಡಿ ಕೆಂಪೇಗೌಡರ ಕಾಲದಿಂದ ಈ ಒಂದು ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಆ ಸೊಗಡನ್ನು ಜ್ಞಾಪಿಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ದಿನಗಳಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ ಅಂತ ತಾವು ಹೊರಟಿದ್ದೀರಿ. ನಮ್ಮ ಹಳೆಯ ಪರಂಪರೆಯೂ ಕೂಡ ಉಳಿಬೇಕು. ಆ ದೃಷ್ಟಿಯಲ್ಲಿ ಇದಕ್ಕೆ ಒಂದು ವಿಶೇಷವಾದಂಥ ಒತ್ತನ್ನು ತಾವು ಕೊಡಬೇಕು. ಈ ಬಾರಿ ಇದು ಒಂದು ಟೂರಿಸ್ಟ್ ಕಾರಿಡಾರ್ ಆಗಿ ತಾವು ಘೋಷಣೆ ಮಾಡಿ ನಮ್ಮ ಬೆಂಗಳೂರಿಗೆ ಬರ್ತಕ್ಕಂಥ ಜನ ಈ ಭಾಗದ ಪ್ರದೇಶಗಳನ್ನು ನೋಡೋದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ತಾವು ಮಾಡಿಕೊಡಬೇಕು. ಕರ್ನಾಟಕದ ಒಂದು ವಿಶೇಷವಾಗಿ ಈ ಭಾಗವನ್ನು ಅಭಿವೃದ್ಧಿಪಡಿಸಬೇಕು. ತಾವು ಬಂದು ಈ ಪರಿಷೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೋಗಬೇಕಾದ್ರೆ ಬಸವಣ್ಣ ಬಲಗಡೆ ಪ್ರಸಾದವನ್ನು ಕೊಟ್ಟು ತಮಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಅವನ ಸನ್ನಿಧಿಯಲ್ಲಿ ತಾವು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ಬಸವಣ್ಣನ ಆಶೀರ್ವಾದದಿಂದ ಈ ಕ್ಷೇತ್ರ ತಾವು ತಮ್ಮೆಲ್ಲರ ಒಂದು ಸಹಕಾರದಿಂದ ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಾವಿದ್ದೇವೆ. ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಕೊನೆ ಈ ಪರಿಸರಕ್ಕೆ ಬಂದ್ರೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಹೇಳ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದ್ ಕಡೆ, ಗವಿ ಗಂಗಾಧರ ಸ್ವಾಮಿ ಒಂದ್ ಕಡೆ, ಆಂಜನೇಯ ಒಂದ್ ಕಡೆ, ರಾಮಾಂಜನೇಯ ಒಂದ್ ಕಡೆ, ಬಸವೇಶ್ವರ ಒಂದ್ ಕಡೆ, ಗಣಪತಿ ಒಂದ್ ಕಡೆ, ಈ ಮಧ್ಯದಲ್ಲಿ ಏನು ಋಷಭಾವತಿ ಉಗಮ ಆಗಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ, ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ, ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಪೀಠ ಕೆಳಗಡೆ ಇದೆ, ಎಲ್ಲ ಕೂಡ ಎಲ್ಲ ದೇವರಿಗೂ ಕೂಡ ಇಲ್ಲಿ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಇವತ್ತು ಬಡವರ ಬಾದಾಮಿ ಕಡಲೆಕಾಯಿ, ಆ ಕಡಲೆಕಾಯಿಯ ಉದೆ ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತ ಇರುವಂತ ಎಲ್ಲ ರೈತರು ಎಲ್ಲೇ ಇರಲಿ ರಾಜ್ಯದಲ್ಲಿ, ಈ ಕನ್ನಡ ನಾಡಿನಲ್ಲಿ ಎಲ್ಲ ಬೆಳೆದು ಅವರ ಬದುಕನ್ನು ಹಸನು ಮಾಡ್ಕೊಳ್ಳಿಕ್ಕೆ ಈಗೇನೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಎಣ್ಣೆ ತೆಗೆಯುವಂಥ ಫ್ಯಾಕ್ಟ್ರಿಗಳೆಲ್ಲ ಬಂದ್ಬಿಟ್ಟಿದೆ. ಆದರೆ ಇಲ್ಲಿ ಬಡವರ ಬಾದಾಮಿ ಕಡಲೆಕಾಯಿ, ಬಾದಾಮಿ 1000, ಕಡಲೆಕಾಯಿ 50 ರೂಪಾಯಿ. ಈಗ ಎಷ್ಟಿದೆಯೋ ಬೆಲೆ ಗೊತ್ತಿಲ್ಲ. ಅದನ್ನು ಬೇಕಾದಷ್ಟು ನಮ್ಮ ತಾತನ ಕಾಲದಿಂದ ನಮ್ಮ ಮನೇಲಿ ವಿಪರೀತ ಎಕರೆಗೆ ಕಡಲೆಕಾಯಿ ಹಾಕ್ತಿದ್ದು ಹೋಗಿದ್ದೀವಿ. ಇವತ್ತು ರೈತರ ಬದುಕು ಹಸನಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿದ್ರು ಅದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೀಟ್ ಇದ್ದಲ್ಲ, ಇಲ್ಲ ಸುಬ್ರಹ್ಮಣ್ಯ ಸೀಟ್ ಇದ್ದಲ್ಲ, ನಮ್ಮ ರಾಮಮೂರ್ತಿ ಇಟ್ಟಿದ್ದಲ್ಲ, ಆ ಕಾಲದಿಂದ ಕೂಡ ಇಟ್ಟಿದ್ರು. ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಅಲ್ಲೇ ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ. ಕನಕಪುರದಲ್ಲಿ ಅದನ್ನ ಕಡಲೆಕಾಯಿ ಮಿಠಾಯಿ ಮಾಡ್ತಾರೆ. ವಿವಿಧ ಜಾತಿ ಕಡಲೆಕಾಯಿ ಕೂಡ ಇದೆ. ನಾನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ. ಇನ್ನ ಕಾಲ್ ಬಿಟ್ಟದಷ್ಟು ದಪ್ಪ ಬೀಜ ಇನ್ನ ಒಳ್ಳೆ ಸ್ಟ್ಯಾಂಡರ್ಡ್ ನ ಬೆಳೀತಾ ಇದ್ದಾರೆ. ನಾನು ಅಲ್ಲಿಂದ ಯಾರೋ ಕಳಿಸು ಅಂತ ಹೇಳಿದ್ರೆ ಕಳಿಸ್ಲಿಲ್ಲ. ನಾನು ಈ ವರ್ಷ ಒಂದಷ್ಟು ಬೆಳೆಯುವ ಅಂತ ಮಾಡಿದೆ.